ಓಂ ಶಾಂತಿ. ಇವತ್ತು ಸಾಕಾರ ಮುರಳಿಯಲ್ಲಿ ಬಾಬಾ ವಿಶೇಷ ವರದಾನದ ರೂಪದಲ್ಲಿ ನಮಗೆ ಸಂಪೂರ್ಣ ಬಂಧನ ಮುಕ್ತರಾಗುವ ವರದಾನವನ್ನು ನೀಡಿದ್ದಾರೆ. ನಾವು ಸಂಪೂರ್ಣ ಬಂಧನ ಮುಕ್ತರಾದಾಗಲೇ ಸಂಪೂರ್ಣ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದರೆ ಇವತ್ತು ಬಾಬಾ ಹೇಳಿದರು, ಸಂಪೂರ್ಣ ಯೋಗಯುಕ್ತ ಸ್ಥಿತಿ ನಿಶಾನಿ ಯಾವುದು ಅಂತಂದರೆ ಬಂಧನ ಮುಕ್ತ ಅವಸ್ಥಾ. ಯಾವುದೇ ರೀತಿಯ ಸೂಕ್ಷ್ಮ ಸ್ಥೂಲ ರೂಪದ ಬಂಧನಗಳಿವೆ ಅಂತಂದರೆ ನಾವು ಒಬ್ಬ ಸ್ಥೂಲ ರೂಪದ ಯೋಗಿ ಆಗ್ಬೋದು, ಬ್ರಹ್ಮಕುಮಾರಿ ಅನಿಸ್ಕೋಬೋದು, ಅಥವಾ ನಾವು ಮೆಡಿಟೇಟರ್ಸ್ ಅಂತ ಕರೆಸ್ಕೊಳ್ಬೋದು. ಆದರೆ ಯೋಗಯುಕ್ತ ಸ್ಥಿತಿ ಅವಸ್ಥಾ ಇದೆಯಲ್ಲ, ಆ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯೋಗಯುಕ್ತ ಅವಸ್ಥಾ ಅಂದರೆ ಏನು? ನನಗೆ ಬಾಬಾರವರ ನಾಲೆಜಿಂದ ಪ್ರಾಪ್ತ ಸ್ಮೃತಿ ಬಂದಿದೆ, ಸತ್ಯ ಅರ್ಥವಾಗಿದೆ. ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನುವಂಥದ್ದು. ಆತ್ಮ ಅನ್ನುವಂಥ ತಿಳುವಳಿಕೆ ಪ್ರತಿಯೊಬ್ಬ ಬ್ರಹ್ಮಕುಮಾರ ಕುಮಾರಿಯರಿಗಿದೆ. ಆದರೆ ಆತ್ಮಸ್ಥಿತಿಯಲ್ಲಿ, ಆ ಒಂದು ಸೈಲೆನ್ಸಲ್ಲಿ ನಿರಂತರ ಸ್ಥಿತಾಗುವಂತಹ ಒಂದು ಅವಸ್ಥಾ ಇದೆಯಲ್ಲ, ಇದರಲ್ಲಿ ಬಹಳ ಕೊರತೆ ಇದೆ. ಭಾಳಷ್ಟು ನಂಬರ್ ವಾರಿದ್ದಾರೆ ಮಕ್ಕಳು. ಅದಕ್ಕೆ ಬಾಬಾ ಹೇಳಿದರು, ಯೋಗಯುಕ್ತ ಸ್ಥಿತಿ ಅದಾತಂದ್ರೆ ಜರೂರ್ ಅದರ ನಿಶಾನಿ ಬಂಧನ ಮುಕ್ತಿರ್ತಾರೆ. ಬಂಧನ ಯಾವುದ್ಯಾವುದು ಅನ್ನ ನೋಡೋಣ. ಯಾಕೆಂದರೆ ನಮ್ಮ ಈಶ್ವರೀಯ ಜೀವನದ ಮೂಲ ಉದ್ದೇಶನೇ ಯೋಗಯುಕ್ತ ಸ್ಥಿತಿ, ಅರ್ಥಾತ್ ಬಾಪ್ ಸಮಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಾಗಿದೆ. ಅಂದ ಮೇಲೆ ಬಂಧನ ಯಾವುದ್ಯಾವುದಿದೆ ಬಾಬಾ ಭಾಳಷ್ಟು ಕ್ಲಿಯರ್ ಮಾಡಿದ್ದಾರೆ. ಇವತ್ತು योगयुक्त बनने में सबसे बड़ा अंतिम बंधन है स्वयं को समझदार समझकर श्रीमत को अपनी बुद्धि की कमाल समझना, अर्थात श्रीमत में अपनी बुद्धि मिक्स करना, जिसे बुद्धि का अभिमान कहा जाता है. ಯಾವಾಗ ನಾವು ನಮ್ಮನ್ನು ಹುಷಾರ್ ಅನ್ಕೋತೀವಿ, ನನ್ನನ್ನು ನಾನು ಭಾಳ ಜಾಣ, ಬುದ್ಧಿವಂತ, ನಾನು ಎಲ್ಲ ತಿಳಿದವಳು ಅಂತ ಏನು ಅಂದ್ಕೊಳ್ತೀವಲ್ಲ, ಇದು ಕೂಡ ಬಾಬಾ ಹೇಳ್ತಾರೆ ಬುದ್ಧಿಯ ಅಭಿಮಾನ. ಯಾಕಂದರೆ ಬುದ್ಧಿ ಬಾಬಾರಿಗೆ ಸಮರ್ಪಣೆಯಾದಾಗಲೇ ಈ ಬುದ್ಧಿ, ಈ ಚಿತ್ತದಲ್ಲಿ ಪರಮಾತ್ಮನ ಸತ್ಯ ಸ್ವರೂಪ ಸ್ಥಿರ ಉಳಿಲಿಕ್ಕೆ ಸಾಧ್ಯವಿದೆ. ಬುದ್ಧಿಯಲ್ಲಿ ಅಭಿಮಾನ ಇದೆ ಅಂತಂದರೆ ಬುದ್ಧಿ ಈ ಸಮಯದೊಳಗೆ ಬಂಧನದಲ್ಲಿ ಸಿಕ್ಕಾಕೊಂಡಿದೆ ಅಂತ ಅರ್ಥ. ಹುಷಾರಿದ್ದೀನಿ, ನಾ ಎಲ್ಲರಿಗಿಂತ ಹುಷಾರಿದ್ದೀನಿ, ಬಾಬಾ ನನಗೆ ವಿಶೇಷ ಬುದ್ಧಿ ಕೊಟ್ಟಿದ್ದಾರ, ತಿಳುವಳಿಕೆ ಕೊಟ್ಟಿದ್ದಾರ ಅನ್ನೋದು ಹೆಂಗೆ ಬಂಧನ ಆಗಕ್ಕೆ ಸಾಧ್ಯ ಇದೆ ಅಂದರೆ, ಪ್ರತಿ ಆತ್ಮ ನಿರಾಕಾರ, ಪ್ರತಿ ಆತ್ಮ ಅಶರೀರಿ ಇದೆ, ಪ್ರತಿ ಆತ್ಮ ಸಮಾನ ಇದ್ದಾರೆ. ಸಮಾನ ಇರಬೇಕಾದ್ರೆ ನಾನು ಎಲ್ಲರಿಗಿಂತ ಹೆಚ್ಚು ತಿಳ್ಕೊಂಡೀನಿ, ನನಗೆ ಹೆಚ್ಚು ಅರ್ಥವಾಗ್ಯದ ಅನ್ನೋದು ಇದು ಎಲ್ಲಿಂದ ಬಂತು ಅಂದರೆ ಬುದ್ಧಿವಂತಿಕೆ, ಹುಷಿಯಾರಿ, ವಿಶೇಷ ಕಲಾ, ವಿಶೇಷ ಸಂಸ್ಕಾರ ಇವೆಲ್ಲ ರೋಲ್ ಒಳಗೆ ಡ್ರಾಮಾ ಕೊಟ್ಟಿರುವಂಥದ್ದು. ಡ್ರಾಮಾ ನೀಡಿರುವಂತಹ, ಡ್ರಾಮಾದ ಮೂಲಕ ಸಿಕ್ಕಿರುವಂತಹ ವಿಶೇಷತೆಗಳನ್ನು, ಅದು ಬುದ್ಧಿಯ ಒಂದು ಹುಷಾರಿತನ ಇರ್ಬೋದು, ಯಾವುದೋ ಕಲಾ ಇರ್ಬೋದು, ಯಾವುದೋ ವಿಶೇಷತೆಗಳಿರ್ಬೋದು, ಅನೇಕ ರೀತಿಯ ನಮ್ಮ ರೋಲ್ ಒಳಗೆ ವಿಶಿಷ್ಟ ಗುಣಗಳು, ಚಾನ್ಸ್ಗಳೇ ಇರ್ಬೋದು. ಇದು ನಾನು ಗಳಿಸಿದ್ದು, ನನ್ನ ಪರಿಶ್ರಮದಿಂದ ನಾನು ಈ ಗುರಿಯನ್ನು ಮುಟ್ಟಿದ್ದು ಅನ್ನುವಂಥದ್ದೇನಾದರೂ ಅದಂದ್ರೆ ಜರೂರ್ ನಾನು ನನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತಿಲ್ಲ ಅಂತ. ಯಾಕೆಂದರೆ ರೋಲ್ ಕಾನ್ಷಿಯಸ್ ಒಳಗಿದ್ದೀನಿ. ಅದಕ್ಕೆ ನನಗೆ ಹಿಂಗೆ ಅನಿಸೋದು, ನಾನು ಈ ಮಟ್ಟಕ್ಕೆ ಹುಷಾರಾಗಬೇಕಂದ್ರೆ ಭಾಳ ಕಷ್ಟಪಟ್ಟೀನಿ, ನಾನು ಭಾಳ ಅಧ್ಯಯನ ಮಾಡೀನಿ, ನಾನು ಎಲ್ಲರಿಗಿಂತ ಹೆಚ್ಚು ಪುರುಷಾರ್ಥಿ ಇದ್ದೀನಿ, ನಾನು ತೀವ್ರ ಪುರುಷಾರ್ಥಿ ಇದ್ದೀನಿ, ಪುರುಷಾರ್ಥ ಮಾಡೀನಿ, ಹೆಚ್ಚು ಯೋಗ ಮಾಡ್ತೀನಿ, ನಾನು ಭಾಳ ಬೆಳಗ್ಗೆ ಹೇಳ್ತೀನಿ, ಅದಕ್ಕೆ ನನಗೆ ಇಷ್ಟೆಲ್ಲ ಪ್ರಾಪ್ತ ಆಗಿರೋದು ಅನ್ನುವಂಥದ್ದು ಬುದ್ಧಿಯ ಅಭಿಮಾನ ಮಾತ್ರ. ಯಾಕೆ ಅಂತಂದರೆ ಯಾರು ಎಷ್ಟು ಪುರುಷಾರ್ಥ ಮಾಡಬೇಕು, ಯಾರು ಎಷ್ಟು ಹುಷಾರಾಗಿರಬೇಕು, ಯಾರು ಯಾವ ಬುದ್ಧಿಯ ಸ್ಟೇಟಸ್ಸನ್ನು ಹೊಂದಿರಬೇಕನ್ನುವಂಥದ್ದು ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಅಂದಮೇಲೆ ಬಾಬಾ ಹೇಳ್ತಾರ, ನಾನು ಹುಷಾರಿದ್ದೀನಿ ಅಂತ ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಮಾಡ್ತೀರಿ ಅಂತಂದ್ರೆ
ಇದು ಕೂಡ ಅತಿ ದೊಡ್ಡ ಬಂಧನವಾಗಿದೆ. ಇನ್ನು ಬಾಬಾ ಎರಡನೆಯ ಅತ್ಯಂತ ಸೂಕ್ಷ್ಮ ಬಂಧನ ಹೇಳಿದರು. ಈ ಬಂಧನ ಯಾವುದು ಕಡ್ಡಿ ಮಾಡ್ತದೆ ಅಂದರೆ ಯೋಗಯುಕ್ತ ಸ್ಥಿತಿ, ಯಾವುದು ಮೂಲ ಸತ್ಯದಲ್ಲಿ ಸ್ಥಿತ ಆಗಬೇಕಾಗಿದೆ ಆ ಸತ್ಯದಿಂದ ನನ್ನನ್ನು ದೂರ ಮಾಡ್ತದ. ಅದಕ್ಕಾಗಿ ಎರಡನೆಯ ಅತ್ಯಂತ ಸೂಕ್ಷ್ಮ ಬಂಧನ ಯಾವುದು ಅಂದರೆ ಜಬ್ ಬಿ ಕೋಯಿ ಕಮ್ಜೋರಿ ಕಾ ಇಶಾರಾ ದೇತಾ ಹೈ ಅಥವಾ ಬುರಾಯಿ ಕರ್ತಾ ಹೈ, ಯದಿ ಉಸ್ ಸಮಯ ಜರಾ ಬಿ ವ್ಯರ್ಥ ಸಂಕಲ್ಪ ಚಲಾ ತೋ ಬಿ ಬಂಧನ್ ಹೈ. ಇನ್ನೊಂದು ವಿಶಿಷ್ಟ ಬಂಧನ ಅಂತಂದರೆ ಯಾರಾದರೂ ನಮ್ಗೆ ಇಶಾರ ಮಾಡ್ತಾರ, ನೀನು ಅವತ್ತಷ್ಟು ಜೋರಾಗಿ ಮಾತಾಡೋದು ಸರಿ ಇರಲಿಲ್ಲ, ಅಥವಾ ನೀವು ಅವ್ರ ಸಂಘದಾಗ ಅವ್ರ ಜೊತೆ ನಿಂತ್ಕೊಳ್ಳೋದು ನಮ್ಗೆ ಸರಿ ಅನಿಸ್ಲಿಲ್ಲ ಅಂತನೋ, ಅಥವಾ ನೀವು ಆ ಥರ ಡ್ರೆಸ್ ಹಾಕ್ಕೊಂಡಿದ್ದು ಯಾಕೋ ಇಷ್ಟ ಆಗಲಿಲ್ಲ, ಅದ್ಯಾಕೋ ನಿಮಗೆ ಸೂಟ್ ಅನ್ಸಂಗಿಲ್ಲ, ನೀವು ಚೇಂಜ್ ಮಾಡಿರಿ ಅಂತ ಯಾರೋ ಇಶಾರೆ ಕೊಡ್ತಾರೆ. ನೀವು ಪುರುಷಾರ್ಥದಲ್ಲಿ ಇನ್ನೂ ಹಿಂಗಾಗಬೇಕು ಹಂಗಾಗಬೇಕು ಇಶಾರೆ ಕೊಡ್ತಾರೆ. ಸರಿ, ಇಶಾರೆ ಕೊಟ್ಟಾಗ ಒಂದು ಅದು ಅದಕ್ಕಿಂತಲೂ ಶ್ರೇಷ್ಠ ಸ್ಥಿತಿ ನನ್ನಲ್ಲಿದೆ ಅಂತಂದರೆ ಬಸ್ ಅವರು ಸಲಹಾಕಾರದಾರ, ಸಲಹೆಯನ್ನು ಕೊಟ್ಟಿದ್ದಾರ, ಸೂಚನೆ ಕೊಟ್ಟಿದ್ದಾರೆ, ಮುಗೀತು, ಧನ್ಯವಾದ ಹೇಳಿ ಸಮಾಪ್ತ. ಇನ್ನು ಒಂದು ವೇಳೆ ಅವರು ಹೇಳೋದ್ರಲ್ಲಿ ಸತ್ತಿದೆ, ನಿಜವಾಗಿಯೂ ರೋಲ್ನಲ್ಲಿ ಆ ಕಮ್ಜೋರಿ ಇದೆ, ಅದಕ್ಕೆ ಅವರು ಇಶಾರ ಕೊಡ್ತಾ ಇದ್ದಾರಂತಂದ್ರೆ ಅವರಿಗೆ ನಿಜವಾಗಿಯೂ ಧನ್ಯವಾದವನ್ನು ಹೇಳಬೇಕಾಗಿದೆ. ಅದ್ರ ಬದಲಾಗಿ ಇವರು ನನಗೇನು ತಿದ್ದುತ್ತಾರ, ಇವ್ರು ನನಗೇನು ಹೇಳ್ತಾರ ಅಂತ ಏನಾದರೂ ನಿಮ್ಮೊಳಗೆ ವಿಚಾರ ನಡೀತದಂದ್ರೆ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡ್ತೀನಂತಂದ್ರೆ ಅದು ದೂರದ ಮಾತು. ಬರೀ ವಿಚಾರ ನಡೀತದಂದ್ರೇ ಬಾಬಾ ಹೇಳ್ತಾರ ಇದು ಕೂಡ ದೇಹ ಅಭಿಮಾನ, ಇದು ಕೂಡ ಬಹಳ ದೊಡ್ಡ ಬಂಧನ. ಬಂಧನ ಅಂದರೆ ಯಾವುದು ನಾನು ಆತ್ಮನಿಗೆ ಈ ನಾಟಕದಲ್ಲಿ ನನ್ನ ಅಭಿನಯ ಮಾಡೋದಕ್ಕಾಗಿ, ಅಭಿನಯ ನೋಡಲಿಕ್ಕಾಗಿ, ಯಾತ್ರಾ ಮಾಡೋದಕ್ಕಾಗಿ ಏನು ಸ್ಥೂಲ ಶರೀರ ಸಿಕ್ಕಿದೆ, ಶರೀರದ ಒಳಗೇನು ಮನಬುದ್ಧಿ ಸಂಸ್ಕಾರಗಳಿವೆ, ಆ ಮನಬುದ್ಧಿ ಸಂಸ್ಕಾರಗಳಲ್ಲಿ ಯಾವ ವಿಶೇಷತೆಗಳಿವೆ, ಇವೆಲ್ಲವುಗಳ ಜೊತೆಗೆ ನನ್ನ ಐಡೆಂಟಿಟಿ ಏನಾಗಿದೆ ಅಂತಂದರೆ ಯಾವುದು ರೋಲ್ನಲ್ಲಿ ಬುದ್ಧಿ ಸಿಕ್ಕಿದೆ, ನಾನೇ ಬುದ್ಧಿಮಾನ್ ಇದ್ದೀನಿ, ಅಥವಾ ರೋಲ್ನಲ್ಲಿ ಏನೋ ಕಲಾ ಸಿಕ್ಕಿದೆ, ನಾ ಆರ್ಟಿಸ್ಟ್ ಇದ್ದೀನಿ, ನಾ ಸಿಂಗರ್ ಇದ್ದೀನಿ, ನಾನು ಒಳ್ಳೆಯ ಶೆಫ್ ಇದ್ದೀನಿ, ಅಥವಾ ನಾನು ಒಳ್ಳೆಯ ಹಾಡುಗಾರ್ತಿ ಇದ್ದೀನಿ. ಹೀಗೆ ಬಾಬಾ ಹೇಳ್ತಾರ ಏನೆಲ್ಲ ನಾನು ಒಳ್ಳೆಯ ಭಾಷಣಕಾರ್ತಿ ಇದ್ದೀನಿ, ಭಾಷಣಗಾರ ಇದ್ದೀನಿ, ಅಥವಾ ನಾನು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡ್ತೀನಿ, ಆಡಳಿತ ಮಾಡ್ತೀನಿ ಅಂತ ನಾನು ಆ ಒಂದು ಕಲೆಯ ಜೊತೆಗೆ ವಿಶೇಷತೆಯ ಜೊತೆಗೆ ನನಗೆ ನಾನು ಏನು ಐಡೆಂಟಿಟಿಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಡಾಕ್ಟರ್ ಆಗಿರುವ ರೋಲ್ ಸಿಕ್ಕಿದೆ, ನಾನಾ ಸ್ವಯಂ ಡಾಕ್ಟರ್, ಮದರ್ ಆಗಿರುವ ರೋಲ್ ಸಿಕ್ಕಿದೆ, ನಾನೇ ಮದರ್ ಇದ್ದೀನಿ, ಅಕ್ಕೋರು ಸಂಗಮ ಯುಗದಲ್ಲಿ ಅಕ್ಕೋರು ದೀದಿ ಅನ್ನುವಂಥದ್ದೊಂದು ರೋಲ್, ಜಸ್ಟ್ ರೋಲ್ ಇದು. ಈ ರೋಲೇ ನಾನೇ ಅಕ್ಕೋರು, ನಾನೇ ಟೀಚರ್ ಅಂತ ಅನ್ಕೋತೀನಂತಂದ್ರೆ ನಾನು ಈ ರೋಲ್ನ ಜೊತೆಗೆ ವಿಶೇಷತೆ ಜೊತೆಗೆ ಅಟ್ಯಾಚ್ಡ್ ಇದ್ದೀನಿ ಅಂತ ಅರ್ಥ. ಅಂದರೆ ನಾನು ನನ್ನ ನಿರಾಕಾರಿ ಸತ್ಯ ಮರ್ತೀನಿ, ನನಗೆ ಈ ರೋಲ್ ಸಿಕ್ಕಿರುವ ರೋಲ್, ಈ ಡ್ರೆಸ್, ಈ ಪಾತ್ರದಾಗಿರೋ ವಿಶೇಷತೆ, ಈ ಪಾತ್ರಕ್ಕಿರುವ ಕಲರ್ ಇದೇ ನಾನು ಅಂತ ತಿಳ್ಕೊಂಡಿರುವ ಕಾರಣದಿಂದ ಯಾವುದು ನನ್ನ ನಿರಂತರ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕೋ, ಯೋಗ್ಯುಕ್ತ ಆಗಬೇಕಾಗಿತ್ತೋ ಅದರಲ್ಲಿ ಇದು ಬಹಳ ದೊಡ್ಡ ಬಂಧನ ಆಗ್ತದ. ಯಾಕಂದರೆ ಇಲ್ಲಿವರೆಗೂ ಬಾಬಾ ನಾಲೆಜ್ ಇಷ್ಟು ದಿನದಿಂದ ಸಿಕ್ಕರೂ ಕೂಡ ಆ ಒಂದು ನನ್ನ ಐಡೆಂಟಿಟಿ ಜೊತೆಗೆ ಏನು ಅಟ್ಯಾಚ್ಮೆಂಟ್ ಇದೆ ಆ ಬಂಧನವನ್ನು ಇನ್ನು ಮುರ್ಕೊಂಡಿಲ್ಲ. ಇದು ನಾನಲ್ಲ ಅಂದರೆ ಈ ಅಭ್ಯಾಸನೇ ಮಾಡಿಲ್ಲ ಅಂತ ಅರ್ಥ. ಇದು ನಾನಲ್ಲ ಅಂದರೆ ಈ ಬುದ್ಧಿವಂತಿಕೆ ನಾನಲ್ಲ, ಈ ಒಂದು ಕಲಾ ನಾನಲ್ಲ, ಈ ಕಲಾ ನನ್ನದಲ್ಲ, ನಾನು ಏಕ್ದಮ್ ಡಿಟ್ಯಾಚ್ ಅಬ್ಸರ್ವರ್ ಅಥವಾ ಸುಪ್ರೀಮ್ ಕಾನ್ಷಿಯಸ್ ಅಥವಾ ಒಂದು ಹೈಯರ್ ಕಾನ್ಷಿಯಸ್ ಇದ್ದೀನಿ, ಒಂದು ಜಾಗೃತ ಆತ್ಮ ಇದ್ದೀನಿ ನಾನು. ಬಾಕಿ ಏನೆಲ್ಲ ಇದಾವೆ ಡ್ರಾಮಾದ ಮೂಲಕ ಸಿಕ್ಕಿವೆ, ಡ್ರಾಮಾದ ಜೊತೆಯಲ್ಲಿ ಪಾರ್ಟ್ ಜೊತೆಯಲ್ಲಿ ಎಂಡ್ ಆಗಿ ಹೋಗ್ತಾವ. ಇದ್ರದ್ದು ಅಭಿಮಾನನೂ ಪಡುವಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಆಗ ಈ ರೀತಿ ಅಟ್ಯಾಚ್ಡ್ ಆಗಿರುವಂಥವರಿಗೆ ನೀವು ನಿಮ್ಮ ಮೇಕಪ್ ಸರಿ ಇರಲಿಲ್ಲ, ನಿಮ್ಮ ಮಾತು ಸರಿ ಇರಲಿಲ್ಲ ಅಂತ ಯಾರಾದರೂ ಇಶಾರೆ ಕೊಟ್ರೆ ಮನಸ್ಸಿಗೆ ವಿಚಾರ ನಡೀತದ, ಕೆಟ್ಟ ಅನ್ನಿಸ್ತದಂದ್ರೆ ನೀವು ಭಾಳ ದೊಡ್ಡ ಬಂಧನದೊಳಗೆ ಇದೀರಿ ಅಂತ. ಇನ್ನೊಂದು ಮಾತು, ನಿಮಗೆ ಯಾರಾದರೂ ತುಮಾರಿ ಬುರಾಯಿ ಕರ್ತೆ ಹೇ ಅಂದ್ರೆ ನಮಗೆ ರೋಲ್ ಒಳಗೆ ಯಾರಾದರೂ
ನಿಮ್ಮ ವ್ಯವಹಾರ ಸರಿ ಇಲ್ಲ, ನೀವು ಮಾಡೋದು ನಮ್ಗೆ ಸರಿ ಅನ್ನಿಸ್ಲಿಲ್ಲ ಅಂತನೋ, ಅಥವಾ ಇವರು ಮುಂದೆ ಹಿಂಗೆ ಅದಾರ ಹಿಂದೆ ಭೇದ ಭಾವ ಮಾಡ್ತಾರ ಅಂತ. ಅಂದರೆ ಮುಂದೆ ಇವ್ರು ಮುಂದೆ ಚೆನ್ನಾಗಿ ಮಾತಾಡೋದು, ಇವರು ಹಿಂದೆ ಹಂಗಿಲ್ಲ ಅಂತ ನಮ್ಮ ಬಗ್ಗೆ ಅಂದರು ಅಂತ ತಿಳ್ಕೊದು. ಅಥವಾ ಯಾರೇ ಏನೇ ಕೆಟ್ಟದ್ದು ಮಾತಾಡ್ತಾರ, ಇವರು ಎಷ್ಟು ಸಾಫ್ಟ್ ಮೇಲೆ ಅನ್ನಿಸ್ತಾರ, ಒಳಗಡೆ ಹಂಗೆ ಸಾಫ್ಟ್ ಇಲ್ಲ, ಭಾಳ ಹಾರ್ಡ್ ಅದಾರ, ಕಠೋರ್ ಅದಾರ, ಕಹಿ ಅದಾರ, ಭಾಳ ಈರ್ಷಾಳು ಅದಾರ ಅಂತ ಹಿಂಗೆ ಏನೇನೋ ಹೇಳಿದರು ಅಂತಂದ್ರೆ ಅದನ್ನು ನಾವು ಕೇಳಿಸ್ಕೊಂಡ್ಮೇಲೆ ಒಂದು ವೇಳೆ ಆ ವಿಷಯದೊಳಗೆ ನನಗೆ ಮನಸ್ಸಿಗೆ ಹತ್ತದತ್ತಂದ್ರೆ, ಕೆಟ್ಟ ಅನ್ನಿಸ್ತದತ್ತಂದ್ರೆ ಬಾಬಾ ಹೇಳ್ತಾರೆ ಇದು ಭಾಳ ದೊಡ್ಡ ಬಂಧನ ಆಗಿದೆ. ಆದರೆ ರೋಲ್ ಕಾನ್ಷಿಯಸ್ನಾಗಿರುವಂಥ ಮನಸ್ಸಿಗೆ ಅನ್ನಿಸ್ತದ, ಅರೇ ನಮಗೆ ಖಾಸಾಗಿ ಯಾರಾದರೂ ವಿಶೇಷ ಅಂತಾರಂದ್ರೆ, ನಮ್ಮ ಬಗ್ಗೆ ಮಾತಾಡ್ತಾರಂದ್ರೆ ಮತ್ತು ಮನ್ಸಿಗೆ ಹತ್ತಲಾರ್ದೆ ಏನು ಸುಮ್ಮಿರ್ಬೇಕೇನು? ಸುಮ್ಮಿದ್ರೆ ಅವರು ಬಿಡ್ತಾರೇನು ಮತ್ತು ಹಂಗೆ ಏನಾದರೂ ಅಂತಾರ ಅಂತ. ಯಾರಾದರೂ ಏನಾದರೂ ಈ ರೋಲಿಗೆ ಅಂದರೆ ಈ ರೋಲ್ ಅವರಿಗೂ ರಿಟರ್ನ್ ಉತ್ತರ ಕೊಡ್ತದೆ. ಆದರೆ ಇದು ಎಲ್ಲ ವಿಷಯದ ಬಗ್ಗೆ ಚಿಂತನೆ ನಡೀತದತ್ತಂದ್ರೆ, ಇದು ಹಿಂಗೆ ಆಯ್ತಲ್ಲ, ಆಗಬಾರ್ದಾಗಿತ್ತು, ಹಿಂಗೆ ಯಾಕಾಯಿತು, ಹಿಂಗೆ ಯಾಕಂದ್ರು ಅಂತ ಚಿಂತನೆ ನಡೀತದತ್ತಂದ್ರೆ ಬಾಬಾ ಹೇಳ್ತಾರೆ ಇದು ಕೂಡ ಬಂಧನ ಆಗಿದೆ. ಯಾಕೆಂದರೆ ಇಲ್ಲಿವರೆಗೂ ನಾನು ಹೀಗೆ ತಿಳ್ಕೊಂಡಿದ್ದೀನಿ, ನಾನು ಶರೀರ ಇದ್ದೀನಿ, ವ್ಯಕ್ತಿ ಇದ್ದೀನಿ, ಬ್ರಹ್ಮಕುಮಾರಿ ಇದ್ದೀನಿ, ಸೀನಿಯರ್ ಇದ್ದೀನಿ, ಜೂನಿಯರ್ ಇದ್ದೀನಿ, ಅಥವಾ ನಾನು ಕುಮಾರ್ ಇದ್ದೀನಿ, ಕುಮಾರಿ ಇದ್ದೀನಿ ಅನ್ನುವಂಥ ಐಡೆಂಟಿಟಿ ಒಳಗೆ ಈ ಮೈಂಡ್ ಸಿಕ್ಕಾಕೊಂಡಿರೋದ್ರಿಂದನೇ ಇವ್ರು ನನಗೇ ಅಂದರು, ನನಗೆ ಈ ಥರ ಮಾತಾಡಿದರು, ನನಗೆ ಅಪಮಾನ ಮಾಡಿದರು, ನಿಂದನೆ ಮಾಡಿದ್ರಂತ ಈ ಮನಸ್ಸು ಕೊರಗಿನೊಳಗೆ, ಬೇಜಾರೊಳಗೆ, ತ್ರಾಸಿನೊಳಗೆ ಫೀಲ್ ಮಾಡ್ತದ. ಈ ಥರ ಫೀಲಿಂಗ್ ಬರ್ತದತ್ತಂದ್ರೆ ತಿಳ್ಕೊಡ್ರಿ ನೀವು ಬಂಧನದೊಳಗನೆ ಇದ್ದೀರಿ ಅಂತ. ಎಷ್ಟು ಬಂಧನದಾಗಿದ್ದೀರಿ ಅಷ್ಟು ಯೋಗಯುಕ್ತ ಸ್ಥಿತಿ ತಯಾರಾಗಕ್ಕೆ ಸಾಧ್ಯ ಇಲ್ಲ. ಭಲೆ ಅವರು ಗಟ್ಟೆ ಇಡೀ ದಿನನೂ ಯೋಗದಾಗ ಕುತ್ಕೋಬಹುದು, ಆದರೆ ಸ್ಥಿತಿ ಯೋಗಯುಕ್ತ ಆಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬಾಬಾ ಹೇಳಿದರು, ಜಬ್ ಇನ್ ಬಂಧನೋं को क्रॉस कर हार जीत निंदा स्तुति में समान स्थिति बनाओ तब कहेंगे संपूर्ण ಬಂಧನ ಮುಕ್ತ. ಯಾವಾಗ ಸೋಲಾಗಲಿ ಗೆಲುವಾಗಲಿ, ಸೋಲು ಅಂತಂದರೆ ಆ ಕೆಲಸ ಮಾಡ್ಲಿಕ್ಕೆ ಹೋದ್ವಿ, ಅದು ಕೆಲಸ ಆಗಲಿಲ್ಲ, ನಾವು ಮಾತಾಡಿದ್ವಿ, ಅವ್ರ ಮಾತು ಕೇಳಲಿಲ್ಲ, ನಾವು ಅದನ್ನು ತಯಾರು ಮಾಡ್ಲಿಕ್ಕೆ ಹೋದ್ವಿ, ಅದು ಸರಿಯಾಗಿ ತಯಾರಾಗಲಿಲ್ಲ, ಅಡುಗೆ ಮಾಡ್ಲಿಕ್ಕೆ ಹೋದ್ವಿ, ಹೊತ್ತಿತು ಇಲ್ಲ ಕೆಡ್ತು, ಏನೇ ಆಯಿತು, ಅದು ಸೋಲಿರಲಿ ಗೆಲುವಿರಲಿ ಇವೆರಡೂ ರೋಲ್ನಲ್ಲಿ ಇದೆ. ಲಾಭ ಇರಲಿ ಹಾನಿ ಇರಲಿ ಇವು ರೋಲ್ನಾಗಿದ್ದಾವ. ನಾ ರೋಲ್ನಿಂದ ಪರ್ಯಾದ ನಿರಾಕಾರ ಆತ್ಮ ಸತ್ಯ ಇದ್ದೀನಿ, ಸಂಪೂರ್ಣ ಇದ್ದೀನಿ, ಭರ್ಪೂರ್ ಇದ್ದೀನಿ. ಲಾಸ್ ರೋಲಿಗಾಗಿದೆ, ಈ ಪಾತ್ರಕ್ಕಾಗಿದೆ, ಪಾತ್ರದಲ್ಲಿ ಆ ರೀತಿ ಸ್ಕ್ರಿಪ್ಟ್ ನೂಂದಿದೆ. ಆದರೆ ನಂದು ಯಾರೂ ಏನು ಲಾಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೂ ನನ್ನ ಕಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಅನ್ಟಚ್ಡ್ ಇದ್ದೀನಿ, ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ. ಯಾರೂ ನನ್ನ ಸಮೀಪದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೂ ನನ್ನ ಸತ್ಯದಿಂದ ನನಗೆ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರ, ಅದು ಸೋಲಿರಲಿ ಗೆಲುವಿರಲಿ ಸ್ಥಿತಿ ಸಮಾನ ಇರಲಿ, ಅದು ಲಾಭ ಇರಲಿ ಹಾನಿ ಇರಲಿ ಸ್ಥಿತಿ ಸಮಾನ ಇರ್ತದತ್ತಂದ್ರೆ ತಿಳ್ಕೊಡ್ರಿ ನೀವೇನಿದ್ದೀರಿ ಸಂಪೂರ್ಣ ಬಂಧನ ಮುಕ್ತರಿದ್ದೀರಿ ಅಂತ. ಯಾಕಂದರೆ ಸಂಪೂರ್ಣ ಬಂಧನ ಮುಕ್ತ ಸ್ಥಿತಿಯೇ ಯೋಗಯುಕ್ತ ಸ್ಥಿತಿಯಾಗಿದೆ. ಯೋಗಯುಕ್ತರಾಗೋದೇ ನಮ್ಮ ಜೀವನದ ಮುಖ್ಯ ಉದ್ದೇಶವಾಗಿದೆ. ಅದಕ್ಕಾಗಿ ಸದಾ ಪ್ರಾಕ್ಟೀಸ್ ಇದನ್ನೇ ಮಾಡಬೇಕಾಗಿದೆ. ಈ ಪಾತ್ರದಲ್ಲಿರುವಂತಹ ವಿಶೇಷತೆ ಆಗಲಿ, ಗುಣ ಆಗಲಿ, ಅಥವಾ ಏನೆಲ್ಲ ಕಲಾ ಇದ್ದಾವೆ, ಏನೆಲ್ಲ ಅದು ಭಾಷಣ ಮಾಡೋದಿರಲಿ, ಉತ್ತಮವಾಗಿ ಅಡುಗೆ ಇರ್ಬೋದು, ಕಾರ್ಯಕ್ರಮಗಳನ್ನು ಕಂಡಕ್ಟ್ ಮಾಡೋದಿರ್ಬೋದು, ಅಥವಾ ನಿರೂಪಣೆ ಮಾಡೋದಿರ್ಬೋದು, ಇನ್ನೊಬ್ಬರಿಗೆ ಚಿತ್ರ ಪ್ರದರ್ಶನದಲ್ಲಿ ತಿಳಿಸೋದಿರ್ಬೋದು, ಚೆನ್ನಾಗಿ ದುಡಿಯೋದಿರ್ಬೋದು, ಅಥವಾ ಧನವನ್ನು ಜಮಾ ಮಾಡೋದಿರ್ಬೋದು, ಏನೇ ಇರಬಹುದು, ಎಲ್ಲರನ್ನ ಸಂಭಾಲನೆ ಮಾಡೋದು, ಎಲ್ಲರ ಜೊತೆಗೆ ಪ್ರೀತಿಯಿಂದ ವ್ಯವಹಾರ ಮಾಡೋದು, ಇವೆಲ್ಲ ಕಲೆ ಡ್ರಾಮಾ ಕೊಟ್ಟಿರುವಂಥದ್ದು ಈ ಪಾತ್ರಕ್ಕೆ. ಪಾತ್ರದಲ್ಲಿ ಇರುವಂತಹ ಅಲ್ಪಕಾಲಿಕ ಡ್ರಾಮಾದ ವಿಶೇಷತೆಗಳನ್ನು ನನ್ನ ವಿಶೇಷತೆ ಅಂತ ತಿಳ್ಕೊಳ್ಳೋದು ಕೂಡ ಅತಿ ದೊಡ್ಡ ಬಂಧನವಾಗಿದೆ. ಅದಕ್ಕೆ ಇದೇ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಇದು ನಾನಲ್ಲ ಮತ್ತು ನಂದಲ್ಲ, ನಾನಿದೆಲ್ಲದರಿಂದ ಡ್ರಾಮಾ, ರೋಲ್ನ ವಿಶೇಷತೆ ಇವೆಲ್ಲವುಗಳಿಂದ ಸದಾ ಡಿಟ್ಯಾಚ್ ಆಗಿರುವಂತಹ ನಿರಾಕಾರ ಆತ್ಮ.
ಹಾನಿ ಆಗ್ತಾ ಇರುವುದು ರೋಲಿಗಿರ್ಬೋದು, ಯಾವುದು ಮೊದಲೇ ಡ್ರಾಮಾನುಸಾರ ನೂಂದಿದೆ, ಲಾಭ ಆಗಬೇಕೋ ಹಾನಿ ಆಗಬೇಕೋ, ನಿಂದ ಆಗಬೇಕೋ ಇನ್ನು ಸ್ತುತಿ ಆಗಬೇಕೋ, ಇದು ಫಿಕ್ಸ್ಡ್ ಇದೆ, ಪ್ರೀ ರೆಕಾರ್ಡೆಡ್ ಇದೆ. ಆದರೆ ಇದನ್ನೇ ಸತ್ಯ ಅಂದ್ಕೊಂಡು ಅದರ ಬಗ್ಗೆ ವಿಚಾರದಲ್ಲಿ ಮುಳುಗ್ತೀನಿ ಅಂತಂದ್ರೆ ಇದು ಬಹಳ ದೊಡ್ಡ ಸೂಕ್ಷ್ಮ ಬಂಧನವಾಗಿದೆ. ನಾವು ಈ ಬಂಧನದಿಂದಲೂ ಸದಾ ಮುಕ್ತರಾಗಿ ನಮ್ಮ ನಿರಾಕಾರಿ ಸತ್ಯದಲ್ಲಿ ಸ್ಥಿತರಾಗಬೇಕಾಗಿದೆ. ಈಗ ಸ್ವಲ್ಪ ಸಮಯ ಅನುಭವ ಮಾಡೋಣ. ಭಲೆ ಕಣ್ಮುಚ್ಚ್ರಿ, ದೀರ್ಘವಾದ ಉಸಿರಾಟ ಮಾಡ್ರಿ. ಫೀಲ್ ಮಾಡ್ರಿ, ನಾನು ಈ ದೇಹದಿಂದ ಸದಾ ಪರೆಯಾಗಿರುವ ನಿರಾಕಾರ ಅಶರೀರಿ ಆತ್ಮನಾಗಿದ್ದೇನೆ. ನನಗೆ ಈ ವಿಶ್ವದ ಯಾತ್ರೆ ಮಾಡೋದಕ್ಕಾಗಿ, ಯಾತ್ರೆಯಲ್ಲಿ ದೃಶ್ಯಗಳನ್ನು ನೋಡುವುದಕ್ಕಾಗಿ, ಅನುಭವಿಸೋದಕ್ಕಾಗಿ ನನಗೊಂದು ಶರೀರ, ಈ ಒಂದು ರೋಲ್ ಪ್ರಾಪ್ತವಾಗಿದೆ. ಈ ರೋಲ್ನಲ್ಲಿ ಅನೇಕ ವಿಶಿಷ್ಟತೆಗಳಿವೆ, ಕಲೆ ಇವೆ, ಬುದ್ಧಿವಂತಿಕೆ ಇದೆ. ಇದು ಯಾವುದೂ ನನ್ನದಲ್ಲ. ನಾಟಕದ ಅನುಸಾರ ಈ ಪಾತ್ರಕ್ಕೆ ಲಭಿಸಿರುವ ಸ್ಟೋರಿ ಅನುಸಾರ, ಜೀವನ ಯಾತ್ರೆಯ ಅನುಸಾರ ಪಾತ್ರಕ್ಕೆ ಸಿಗಿರುವ ವಿಶಿಷ್ಟತೆಗಳು ವಿಶೇಷತೆಗಳಾಗಿವೆ. ಇವುಗಳನ್ನು ನಾನು ಮಾನವ ಜೀವನದಲ್ಲಿ ನನ್ನ ಬುದ್ಧಿವಂತಿಕೆ, ನನ್ನ ತಿಳುವಳಿಕೆ, ನನ್ನ ಪರಿಶ್ರಮ, ಇದು ನಾನು ಕಷ್ಟಪಟ್ಟದ್ದು ಎಂಬ ಅಭಿಮಾನದಲ್ಲಿ ಮುಳುಗಿ ಸಿಕ್ಕಿರುವ ಕಲೆಯ ಮೇಲೆ ಅಭಿಮಾನ ಪಡ್ತಾ ಬಂಧನದಲ್ಲಿ ಸಿಲುಕಿ ಹೋಗಿದ್ದೆ. ಕೇವಲ ದುಃಖ ಚಿಂತೆಯ ಅನುಭವಿಯಾಗಿದ್ದೆ. ಆದರೆ ಈಗ ನನಗೆ ಈ ವಿಶ್ವ ನಾಟಕದ ಸತ್ಯವನ್ನು ಅರಿತ ಮೇಲೆ, ಪರಮಾತ್ಮನ ಸತ್ಯ ಜ್ಞಾನ ಪ್ರಾಪ್ತವಾದ ಮೇಲೆ ನನಗೀಗ ಈ ಅರಿವು ಬಂದಿದೆ. ನಾನು ಸ್ವಯಂ ಸಂಪನ್ನವಾಗಿದ್ದೇನೆ ಹಾಗೂ ಅವಿನಾಶಿಯಾಗಿದ್ದೇನೆ. ಹೀಗಾಗಿ ನನ್ನ ಸಂಪನ್ನತೆಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇದು ಅಂತ್ಯವಾಗಲೂ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಅವಿನಾಶಿ ಸಂಪನ್ನ ಆತ್ಮನಾಗಿರುವೆ. ಹೀಗಾಗಿ ನಾನು ಆತ್ಮ ಈ ದೇಹದ ಪ್ರಪಂಚದಿಂದ ಸದಾ ಭಿನ್ನವಾಗಿರುವ ಕಾರಣ ಮಾನ ಅಪಮಾನ ಕೇವಲ ಪಾತ್ರಕ್ಕೆ ಸೀಮಿತವಾಗಿವೆ. ನಾನು ಇದರಿಂದಲೂ ಕೂಡ ಪರೆಯಾಗಿರುವ ಸತ್ಯ ಚೇತನ ಆತ್ಮನಾಗಿರುವೆ. ಇದೇ ನನ್ನ ಸತ್ಯ. ಈ ಸ್ಥಿತಿಯೇ, ಈ ಜ್ಞಾನಯುಕ್ತ ಸ್ವರೂಪವೇ ಬಂಧನ ಮುಕ್ತ ಸ್ಥಿತಿಯಾಗಿದೆ. ನಾನೀಗ ಸಂಪೂರ್ಣ ಮನಸ್ಸಿನ ಬಂಧನದಿಂದಲೂ ಮುಕ್ತವಾಗಿದ್ದೇನೆ. ಇಲ್ಲಿವರೆಗೆ ನನ್ನ ಮನಸ್ಸು, ನನ್ನ ಬುದ್ಧಿವಂತಿಕೆ ಎಂದು ಆ ಬಂಧನದಲ್ಲಿ ಸಿಲುಕಿ ಹೋಗಿದ್ದೆ. ಮನಸ್ಸು, ಬುದ್ಧಿ, ಸಂಸ್ಕಾರ ನಾನು ಬಾಬಾರವರಿಗೆ ಅರ್ಪಿಸಿಬಿಟ್ಟಿದ್ದೇನೆ. ಕೇವಲ ನಾನು ನಿರಾಕಾರ ಅಶರೀರಿ ಆತ್ಮ ಆಗುವ ಎಲ್ಲ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡುತ್ತಿರುವೆನು. ಸರ್ವ ಬಂಧನಗಳಿಂದ ಮುಕ್ತನಾಗಿರುವೆ. ನನ್ನ ನಿರಾಕಾರಿ ಸತ್ಯದಲ್ಲಿ ಸದಾ ಸ್ಥಿತವಾಗಿ ಬಾಪ್ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.